ನಮ್ಮ ನಾಡಿನ ಎಲ್ಲ ಹಿರಿಯ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೇ, ನಾಡಿನ ಎಲ್ಲ ಈ ರಾಜ್ಯವನ್ನ ಮುನ್ನಡೆಸಿದಂತ ಎಲ್ಲ ನಮ್ಮ ಮುಖ್ಯಮಂತ್ರಿಗಳೇ, ಈ ನಾಡಿನ ಮುನ್ನಡೆಸಿದಂತ ಎಲ್ಲ ನನ್ನ ಗೌರವಾನ್ವಿತ ಮಂತ್ರಿ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಅಧಿಕಾರಿಗಳೇ, ಈ ದೇಶವನ್ನ ಕಾಯ್ತಾ ಇರತಕ್ಕಂಥ ಎಲ್ಲ ನಮ್ಮ ಮೂರು ಅಂಗವಾಗಿ ಭಾರತದ ಸೇನೆ ಮತ್ತು ಎಲ್ಲ ಸಂಬಂಧಪಟ್ಟಂತ ಎಲ್ಲ ಈ ಡಿಫೆನ್ಸ್ ಫೋರ್ಸಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮತ್ತು ಎಲ್ಲ ಭಾರತೀಯ 80ನೇ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಈ ಪವಿತ್ರವಾದಂತಹ ದಿನ ತಮಗೆ ನಾನು ಈ ರಾಜ್ಯದ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಪವಿತ್ರವಾದ ದಿನ ಅನ್ನೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ಜನರನ್ನ ಉದ್ದೇಶಿಸಿ ಮಾಡುವ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸತ್ಯ, ಅಹಿಂಸೆ ಮತ್ತು ಸೇವೆಯನ್ನ ದಾರಿಯಲ್ಲಿ ತೋರಿಸಿದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಸಮಾನತೆ, ಕಾಯಕ ಮತ್ತು ದಾಸೋಹದ ದಾರಿಯನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ. ಇದೇ ಬಸವಾದಿ ಶರಣರ ಆಶಯ ಕೂಡ ಆಗಿತ್ತು. ರಾಜ್ಯದ ಬೆಳವಣಿಗೆ ಮತ್ತು ಭಾರತದ ಬೆಳವಣಿಗೆ ಒಂದಕ್ಕೊಂದು ಪೂರಕವಾಗಿ, ಭಾರತದ ದೇಗಲಾದರೆ ರಾಜ್ಯಗಳ ದೇಗಲುಗಳು ಒಂದು ಕಂಬವಾಗಿ ಇವತ್ತು ಉಳ್ಕೊಳ್ತಾ ಇದೆ. ಹೀಗಾಗಿ ದೇಗಲು ಮತ್ತು ಕಂಬಗಳ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಬೇಕು ಎಂಬುದು ನಮ್ಮೆಲ್ಲರ ನಿಲುವು ಕೂಡ, ನನ್ನ ನಿಲುವು ಕೂಡ. ನಾನು ಮುಖ್ಯಮಂತ್ರಿ ಆದ ಬಳಿಕ ನಮ್ಮ ಸರ್ಕಾರ ಇದೇ ಆಶಯದಂತೆ ಹಲವು ಯೋಜನೆಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ನಾನು ಇಂದು ನಾನು ಅನುಭವಿಸುತ್ತಿರುವ ನಮ್ಮ ಆಡಳಿತದಲ್ಲಿ ಈ ಸ್ವಾತಂತ್ರ್ಯದ ಗಾಳಿ ಮತ್ತು ಬೆಳಕು ನಮ್ಮ ಹಿಂದಿನ ಪೀಳಿಗೆಯ ದೇಶ ಪ್ರೇಮಿಗಳ ಬಲಿದಾನದಿಂದ ಫಲ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮ ಹೊಣೆ ಕೂಡ ಆಗಿದೆ. ಗುಲಾಮಗಿರಿಯ ಸಂಕೋಲೆಗಳಿಗಿಂತ ದೇಶದ ಮುಕ್ತಿಗೊಳಿಸಿದ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್ರು, ದೇಶದ ಮುಕ್ತಿಗೊಳಿಸಿದ ಮಹಾತ್ಮ ಇಂಥ ನೂರಾರು ನಾಯಕರು ಸ್ವತಂತ್ರ ಭಾರತದ ಸದಾ ನೆನಪಿನಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಡೆಸಿದ ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಹೊತ್ತಿನ ಸ್ಫೂರ್ತಿಯನ್ನ ನಾವು ಇಂದು ನೆನಪಿಸಿಕೊಳ್ತಿದ್ದೇವೆ. 2 ವರ್ಷದ ಹಿಂದೆ ತಾನೇ ನಾವು ಕೂಡ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು ಕೂಡ ನಾವೆಲ್ಲ ಸ್ಮರಿಸಿಕೊಂಡು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದು ತಮಗೆಲ್ಲ ನೆನಪಿರಬೇಕು. ಕನ್ನಡ ನಾಡು ಮತ್ತು ನುಡಿಗಾಗಿ ಹೋರಾಡದಂತ ಕಿತ್ತೂರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಅವರ ಜನ್ಮದಿನ ಕೂಡ ಇದೆ. ಮೈಲಾರ ಮಹಾದೇವಪ್ಪ ಅವರಂತ ವೀರ ಧೈರ್ಯ ಮತ್ತು ಹೋರಾಟ ನಮ್ಮ ದಾರಿ
ತೋರಲಿದೆ. ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ನಮ್ಮ ಹಲವು ಸವಾಲುಗಳನ್ನು ನಾವು ಎದುರಿಸುತ್ತಾ ಬಂದಿದ್ದೇವೆ. ಅಂತ ಸಮಯದಲ್ಲೂ ಕೂಡ ದೇಶ ಸದೃಢವಾಗಿ ಕಟ್ಟಿನ ಕೆಲಸವನ್ನು ಕೂಡ ನಡೀತಲೇ ಇವತ್ತು ಇತ್ತು. ದೇಶದ ಗಡಿಯಲ್ಲಿ ನಮ್ಮ ಪ್ರಾಣ ಕೊಟ್ಟಂತಹ ಹೆಮ್ಮೆಯ ನಮ್ಮೆಲ್ಲರ ಸೈನಿಕರ ಸಿಬ್ಬಂದಿ, ಅವರ ನಾಯಕರು ಇವತ್ತು ನಮಗೆ ತ್ಯಾಗ ಮತ್ತು ಸದಾ ನೆನಪಿಸಿಕೊಳ್ಳುವಂತಹ ಅವಕಾಶವನ್ನ ಅವರೆಲ್ಲರೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾಡಿನ ಎಲ್ಲ ಜನರ ಒಳಗೊಂಡಂತಹ ಅಭಿವೃದ್ಧಿಯ ಕಡೆಗೆ ನಾವು ನೀವೆಲ್ಲ ಒಟ್ಟಾಗಿ ಸಾಗೋಣ. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ ತಮ್ಮ 3ನೇ ಶನಿವಾರ ನಮ್ಮ ಉಸ್ತುವಾರಿಯ ಜಿಲ್ಲೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಜನಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ನಂತರ ಹೋಬಳಿ ಮಟ್ಟಕ್ಕೂ ಕೂಡ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ಕೂಡ ಈ ವಿಸ್ತರಣೆ ಕೂಡ ಆಗಲಿದೆ. ಪ್ರತಿ ಶಾಸಕರು ಕೂಡ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಸ್ಪಂದಿಸಿ ಅವರ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ನಾನು ತಮ್ಮ ಮುಂದೆ ಹೇಳಲು ಬಹಳ ಸಂತೋಷ. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಮತ್ತು ನೈಸರ್ಗಿಕ